ಹೆಲೋ ವ್ಯೂಯರ್ಸ್, ವೆಲ್ಕಮ್ ಟು ಹೀಮನ್ಸ್ ಹಬ್. ಎಲ್ರಿಗೂ ಶುಭೋದಯ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ, ಬಿಕಾಸ್ ಭಾಳ ದಿನ ಬಿಟ್ಕೊಂಡು ನಾನು ನಿಮಗೆ ಸಿಗ್ತಾ ಇದ್ದೀನಿ. ಸೊ ಈ ವಿಡಿಯೋ ಒಂದು ಕ್ಯಾಂಟೀನ್ ಬ್ಲಾಗ್ ಆಗಿರುತ್ತೆ. ಈ ಕ್ಯಾಂಟೀನಲ್ಲಿ ತುಳುನಾಡಿನ ಫೇಮಸ್ ಮಂಗಳೂರು ಬನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಬೇರೆ ಎಲ್ಲ ಜಾಗದಲ್ಲೂ ಟ್ರೈ ಮಾಡಿದ್ದೀನಿ, ಬಟ್ ಈ ಟೇಸ್ಟ್ ನನಗೆ ಎಲ್ಲೂ ಸಿಗಲಿಲ್ಲ. ಸೊ ಅದೇ ರೀತಿಯಾಗಿ ನಂತರ ನೀವು ಟೇಸ್ಟಿ ಆಗಿರೋ ಫುಡ್ ತಿನ್ನಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ಫೈನಲಿ ಇವತ್ತು ಲೊಕೇಶನ್ ರೀಚ್ ಆಗಿದ್ದೀವಿ. ಇದೆಲ್ಲಿ ಬರುತ್ತೆ ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ ನ ಹತ್ರ ಬರುತ್ತೆ. ಅಂಡ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀನಿ. ಅಂಡ್ ನಿಮ್ಗೆ ಒಂದು ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದ್ರೆ ಆಪೋಸಿಟ್ ಅಲ್ಲಿ ಹೌಸ್ ಆಫ್ ಇಡಿಎಂ ಅನ್ನುವಂತಹ ಒಂದು ಮ್ಯೂಸಿಕ್ ಸ್ಕೂಲ್ ಸಿಗುತ್ತೆ. ಅದಕ್ಕೆ ಡಯಾಗ್ನಲಿ ಆಪೋಸಿಟ್ ಬಂದು ಶ್ರೀ ಅನ್ನಪೂರ್ಣೇಶ್ವರಿ ವೆಜ್ ಅಂತ. ಸೊ ನೀವು ತುಂಬಾ ಬಿಸಿ ಇದ್ದೀರಾ, ಸೆಪರೇಟ್ ಆಗಿ ಇಂಟರ್ವ್ಯೂ ಎಲ್ಲ ತಗೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹಂಗೆ ಮಾಡ್ತಾನೆ ನಿಮ್ಮ ಕಿರುಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಸಂತೋಷ್ ಶೆಟ್ಟಿ ಅಂತ. ಓಕೆ, ಒಂದು ಕುಂದಾಪುರ ತಾಲೂಕು ಉಳ್ಳೂರು ಅಂತ ಊರು. ಓಕೆ. ಓ, ಇವಾಗ ಅರ್ಥ ಆಯ್ತು ಲಾಜಿಕ್. ಮಂಗಳೂರು ಬನ್ಸ್ ಏನಕ್ಕೆ ಇಷ್ಟ ಚೆನ್ನಾಗಿ ಮಾಡ್ತೀರಾ ಅಂತ. ಬೇಸಿಕ್ ಮಂಗಳೂರು ಅಲ್ವಾ, ಹಂಗಾಗಿ. ಓಕೆ ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? 4 ವರ್ಷದಿಂದ ಇದ್ದೀವಿ. 4 ವರ್ಷದಿಂದ. ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಸರ್? ಇಲ್ಲಿ ಬೆಳಿಗ್ಗೆ ತಟ್ಟೆ ಇಡ್ಲಿ, ಉದ್ದಿನ ವಡೆ, ಮಸಾಲೆ ವಡೆ, ಪೂರಿ, ದಿನ ಒಂದೊಂದು ವೆರೈಟಿ ರೈಸ್ ಬಾತು. ಓಕೆ. ಆಮೇಲೆ ಮಧ್ಯಾಹ್ನ ಅನ್ನ ಸಾಂಬಾರ್, ಪರೋಟ, ಚಪಾತಿ, ಮುದ್ದೆ. ಓಕೆ. ಗುರುವಾರ ಮತ್ತೆ ಭಾನುವಾರ ಮಾತ್ರ ಬನ್ಸ್ ಇರುತ್ತೆ, ಸ್ಪೆಷಲ್ ಬನ್ಸ್. ಸೋಮವಾರ, ಗುರುವಾರ, ಶುಕ್ರವಾರ ಇದು ಬಿಸಿಬೇಳೆ ಬಾತ್ ಇರುತ್ತೆ. ಬಿಸಿಬೇಳೆ ಬಾತು ಮಾಡ್ತೀರಾ? ಓಕೆ. ಸೊ ಬನ್ಸ್ ಸಂಡೇ ಮಾತ್ರ ಮಾಡ್ತೀರಾ ಸರ್? ಏನ್ ಕಾರಣ? ಗುರುವಾರ, ಭಾನುವಾರ 2 ದಿನ. ಗುರುವಾರ, ಭಾನುವಾರ 2 ದಿನ. ಓಕೆ. ಅದೇನ್ ಸರ್ 2 ದಿನ ಮಾಡ್ತೀರಾ? ಅದು ಸ್ವಲ್ಪ ಡಿಮ್ಯಾಂಡೆಡ್ ಐಟಮ್. ಅವತ್ತೇ ಜಾಸ್ತಿ ಕಸ್ಟಮರ್ ಕೇಳ್ತಾರೆ. ಓಕೆ. ಕಸ್ಟಮರ್ ಯಾವತ್ತು ಮೂವಿಂಗ್ ಇದ್ದಾರೆ ಅವತ್ತು. ನೀವು ಬರೀ ಇಲ್ಲಿ ಮಾತ್ರ ಸಪ್ಲೈ ಮಾಡ್ತೀರಾ ಅಥವಾ ಕ್ಯಾಂಟೀನ್ ಆರ್ಡರ್ ಕೊಡ್ತೀವಿ? ಯಾವುದೇ ಬಲ್ಕ್ ಆರ್ಡರ್ ಎಷ್ಟು ಬೇಕಾದ್ರೂ ಮಾಡ್ಕೊಡ್ತೀವಿ. ಓಕೆ ಓಕೆ. ವ್ಯೂಯರ್ಸ್, ಇದುವರೆಗೂ ಬ್ಲಾಗ್ ಮಾಡಿದ್ದಾಯ್ತು. ಹೊಟ್ಟೆ ಹಸಿತಾ ಇದೆ ಇಲ್ಲೆಲ್ಲ ನೋಡ್ತಾ ಇದ್ರೆ. ಸೊ ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ. ಇಲ್ಲಿ ನಮ್ಮ ಓನರ್ನ ಕ್ರಿಯೇಟಿವಿಟಿ ನೋಡಿ. ಎಲ್ಲ ಟೇಸ್ಟ್ ಮಾಡಬೇಕು, ಇಷ್ಟೇ ಕ್ವಾಂಟಿಟಿ ಕೊಡಬೇಕು, ಇನ್ನು ಜಾಸ್ತಿ ಕೇಳಿದ್ರೆ ಕೊಡಲ್ಲ ಅನ್ನೋ ರೀತಿಯಲ್ಲಿ ಬರೀ ಒಂದು ತಟ್ಟೆಗೆ ಎಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಅಲ್ವಾ ಸರ್? ಕಾಂಪ್ರಮೈಸ್. ಸೊ ಒಂದೊಂದು ಐಟಮ್ ಈಗ ಟೇಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಇವಾಗ ಬಿಸಿ ಬಿಸಿ ಎಲ್ಲ ಮಸಾಲೆ. ಹೊರಗಡೆ ಕ್ರಿಸ್ಪಿ ಇದೆ, ತುಂಬಾ ಸಾಫ್ಟ್ ಆಗಿದೆ. ಮೇಲ್ಗಡೆ ಟೆಕ್ಸ್ಚರು ತುಂಬಾ ಚೆನ್ನಾಗಿದೆ. ವಿಡಿಯೋ ಮಾಡ್ತಿರಲ್ಲ, ಇಡ್ಲಿ ತುಂಬಾ ಸಾಫ್ಟ್ ಆಗಿದೆ. ಇನ್ ಸೋಡಾ ಗಿಡ ಏನಾದ್ರು ಹಾಕ್ತೀರಾ ಇಡ್ಲಿಗೆ? ನ್ಯಾಚುರಲ್
ನ್ಯಾಚುರಲ್. ಓಕೆ, ಅದಕ್ಕಾಗಿ ರಿಪೀಟ್ ಕಸ್ಟಮರೇ ಜಾಸ್ತಿ ನಮಗೆ. ರಿಪೀಟ್ ಕಸ್ಟಮರ್ಸ್ ಜಾಸ್ತಿ. ಆ್ಯಂಡ್ ಮೊದಲೇ ಹೇಳಿರೋ ಹಾಗೆ ರೆಡ್ ಚಟ್ನಿ ಟೇಸ್ಟ್ ಮಾಡಿ. ಬಹಳ ಯುನೀಕ್ ಆಗಿದೆ, ಸಾಫ್ಟ್ ಸ್ವೀಟ್ ಆಗೂ ಇದೆ, ಅದೇ ಥರ ಸ್ವಲ್ಪ ಖಾರ ಇದೆ. ಏನಾಗ್ತೀರಾ ಸರ್? ರೆಡ್ ಚಟ್ನಿ ಸ್ವಲ್ಪ ಸ್ವೀಟ್ ಆಗಿದೆ. ಇದು ಬೆಲ್ಲ ಹಾಕ್ತೀವಿ, ಬೆಲ್ಲ ಹಾಕ್ತೀರಾ? ಶೇಂಗಾ ಬೀಜ ಹಾಕ್ತೀವಿ, ಬ್ಯಾಡಗಿ ಮೆಣಸು, ಹಾಂ ಬೇರೆ ಬೇರೆ ಐಟಮ್ ಬರುತ್ತೆ ಮತ್ತೆ. ಓಕೆ, ಅದೆಲ್ಲ ಹೇಳಲ್ಲ ಅಂದರೆ ಮನೇಲಿ ಮಾಡ್ಕೊಡ್ತೀವಿ ಅಂತ. ಒಂದು ಎಷ್ಟು ಇಡ್ಲಿ ವಡ, ಒಂದು ಬನ್ಸು, ಒಂದು ಇಡ್ಲಿ ವಡೆ, ವಾಟರ್ ಒಂದಲ್ಲ ಅದು ವಾಟರ್. ಉದ್ದಿನ ವಡೆ ಎಷ್ಟು ಸರ್? ಉದ್ದಿನ ವಡೆ 5 ರೂಪಾಯಿ. 5 ರೂಪಾಯಿ. ಅಂದ್ರೆ ಇಡ್ಲಿ ದೊಡ್ಡದಾಗಿರುತ್ತಲ್ಲ, ಓಕೆ, ಕಾಂಬಿನೇಷನ್ ಚಿಕ್ಕದಾಗಿ ವಡೆ ಇರ್ಲಿ ಅಂತ. ಚಿಕ್ಕದಾಗಿ ವಡೆ. ಅಂದ್ರೆ ಎಲ್ಲರೂ ದೊಡ್ಡದಾಗಿ ಕೆಲವರು ತಿನ್ನಕ್ಕಾಗಲ್ಲ, ಹೆವಿ ಆಗ್ಬಿಡುತ್ತೆ. ಓಕೆ, ಆ ಕಾರಣಕ್ಕೆ ಚಿಕ್ಕದಾಗಿ ವಡೆ ಮಾಡ್ತೀವಿ. ನೋಡಿ ಕಾಸ್ಟ್ ಕಟ್ಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದು ನೀಟಾಗಿ ಹೇಳ್ಕೊಡ್ತಾ ಇದಾರೆ. ಬಟ್ ನಮ್ಗೆ ಹೇಳೋದು ಮಾತ್ರ ಇನ್ನೊಂಥರ ಹೇಳ್ತಾರೆ ಅಲ್ಲ ಸರ್? ಹಂಗೇನಿಲ್ಲ, ಜನರಲ್ ಆಗಿ ಯಾರಿಗೂ ಹೆವಿ ಆಗ್ಬಾರ್ದಲ್ಲ, ತಿಂದ್ಬಿಟ್ಟು ಓಕೆ, ಬೇಕಾದ್ರೆ ಎರಡು ತಿನ್ಲಿ, ಹ್ಮ್, ಖುಷಿ ಖುಷಿ ಕೊಡ್ಬೇಕಷ್ಟೇ ಕಸ್ಟಮರ್ ತಿಂದ್ಬಿಟ್ಟು. ಉದ್ದಿನ ವಡೆನೂ ಚೆನ್ನಾಗಿದೆ, ಎಣ್ಣೆ ಎಲ್ಲ ಅಷ್ಟೊಂದು ಇಲ್ಲ. ಈಗ ನನ್ನ ಫೇವ್ರೆಟ್ ಮಂಗಳೂರು ಬನ್ಸ್ ಟ್ರೈ ಮಾಡೋಣ. ಬಹಳಷ್ಟು ಆಯಿಲ್ ಎಲ್ಲ ಏನಿಲ್ಲ, ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ ಹೊರಗಡೆ. ನೋಡಿ, ನಿಜವಾಗ್ಲೂ ಹೇಳಬೇಕು ತುಂಬಾನೇ ಚೆನ್ನಾಗಿದೆ ಮಂಗಳೂರು ಬನ್ಸ್. ಇಡ್ಲಿ 120. ತುಂಬಾ ಚೆನ್ನಾಗಿದೆ. ಬೇಡ, ಒಂದು ಸ್ವಲ್ಪ ಜಾಸ್ತಿ ಬೇಡ, ಸಾಕು. ಅರೋಮಾ ತುಂಬಾನೇ ಚೆನ್ನಾಗಿದೆ ಪಲಾವ್. ಪರವಾಗಿಲ್ಲ ಸರ್, ವೆಜಿಟೇಬಲ್ ಸ್ವಲ್ಪ ಜಾಸ್ತಿನೇ ಇದೆ ಪಲಾವ್. ವೆಜಿಟೇಬಲ್ ಸ್ವಲ್ಪ ಜಾಸ್ತಿನೇ ಇದೆ ಪಲಾವ್ ಅಲ್ಲಿ. ವೆಜಿಟೇಬಲ್ ಜಾಸ್ತಿನೇ ಇಲ್ಲ, ರುಚಿ ಬರಲ್ಲ ಅದು. ಹ್ಮ್, ಬೇರೆ ರೈಸ್ ಬಂದು ಪಲಾವ್ ಡಿಫ್ರೆನ್ಸ್ ಬರೋದೇ ತರಕಾರಿ ತಿಳ್ಕೊಂಡ್ರ? ನೀವು ಜಾಸ್ತಿ ಇನ್ಮೇಲೆ ತರಕಾರಿ ತಿನ್ಬೇಕು. ಖಾರನು ತುಂಬಾ ಜಾಸ್ತಿ ಇದೆ, ಸ್ವಲ್ಪ ಮೈಲ್ಡ್ ಆಗಿದೆ. ಸೊ ಎಲ್ಲ ವಯಸ್ಸವರು ತಿನ್ಬೋದು. ಸಾಮಾನ್ಯ ನಾವು ಜಾಸ್ತಿ ಖಾರ ಯೂಸ್ ಮಾಡಲ್ಲ, ಜಾಸ್ತಿ ಖಾರ ಇರೋದು ಮಾಡಲ್ಲ, ಎಲ್ಲ ನಾರ್ಮಲ್. ಓಕೆ, ಅದಕ್ಕೆ ಬಹಳ ಜನ ಪ್ರಿಫರ್ ಮಾಡ್ತಾರೆ. ಸ್ಕೂಲ್ ಮಕ್ಕಳು ಜಾಸ್ತಿ ನನಗೆ ಕಸ್ಟಮರ್ಸ್, ಲಂಚ್ ಬಾಕ್ಸಿಗೆ, ಹಂಗಾಗಿ ನಾನು ಖಾರ ಜಾಸ್ತಿ ಯೂಸ್ ಮಾಡಲ್ಲ. ಓಕೆ, ಲಂಚ್ ಬಾಕ್ಸ್ ಮಕ್ಕಳು ಖಾರ ತಿನ್ನೋಲ್ವಲ್ಲ, ಕರೆಕ್ಟ್. ಅದಕ್ಕಾಗಿ ರೆಡ್ ಚಟ್ನಿನೂ ಅದೇನೆ, ಸ್ವೀಟ್ ಕಾರಣನೂ ಅದೇನೆ. ಮಕ್ಕಳೆಲ್ಲ ಲೈಕ್ ಮಾಡ್ತಾರೆ ತುಂಬಾ, ಬೇರೆ ಕರ್ಕೊಂಡ್ ಬರ್ತಾರೆ ಮಕ್ಕಳು ಚಟ್ನಿಗೋಸ್ಕರ. ಆಮೇಲೆ ನೆಕ್ಸ್ಟ್ ಟೈಮ್ ಬರೀ ಚಟ್ನಿ ಮಾತ್ರ ತಗೊಂಡು ಹೋಗ್ಬೇಕು ಅಲ್ವಾ? ಚಟ್ನಿ ಮಾತ್ರ ತಗೊಂಡೋಗ್ಲಾ ಅಥವಾ ಬೇರೆದು ತಗೊಂಡೋಗ್ಲಾ? ಎಲ್ಲ ತಗೊಂಡು ಹೋಗ್ಬೇಕು. ಎಲ್ಲ ತಗೊಂಡು ಹೋಗ್ಬೇಕು, ಬರೀ ಚಟ್ನಿ ಮಾತ್ರ ಕೊಡಲ್ಲ. ಅಲ್ಲ, ಬೇರೆ ಐಟಮ್ಸ್ ಎಲ್ಲ ಬರ್ತದೆ. ಎಷ್ಟು ಬೇಕು? ಎಲ್ಲ ಐಟಮ್ಸ್ ಅನ್ನು ಟೇಸ್ಟ್ ಮಾಡಿದೀನಿ, ಎಲ್ಲನೂ ತುಂಬಾ ಚೆನ್ನಾಗಿದೆ. ಬಟ್ ಎಕ್ಸಲೆಂಟ್ ಆಗಿರೋದು ಮಂಗಳೂರು ಬನ್ಸ್. ಮಂಗಳೂರು ಬನ್ಸ್ ತಪ್ಪದೇ ಇಲ್ಲಿ ಟ್ರೈ ಮಾಡಲೇಬೇಕು. ಆ್ಯಂಡ್ ಸರ್, ನಮಗೂ ಮನೆಗೆ 2 ಮಂಗಳೂರು ಬನ್ಸ್ ಪಾರ್ಸಲ್. ಸೊ ಇಲ್ಲಿ ನಮ್ಮ ಜೊತೆಗೆ ಒಬ್ರು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಅವರ ರಿವ್ಯೂ ಅನ್ನ ತಿಳ್ಕೊಳ್ಳೋಣ. ಹೇಳೋ ಸರ್. ತುಂಬಾ ಚೆನ್ನಾಗಿದೆ ಟೇಸ್ಟ್. ನಾವು ಯಾವಾಗ ಬರ್ತಾ ಇರ್ತೀವಿ ಇಲ್ಲಿಗೆ ಟಿಫನ್ಗೆ, ಟೇಸ್ಟ್ ಚೆನ್ನಾಗಿದೆ. ಏನ್ ತಗೋತೀರಾ ಸರ್ ನೀವು ಯೂಶುವಲ್ ಆಗಿ? ಜಾಸ್ತಿ ಇಡ್ಲಿ ತಗೊಳ್ತೀವಿ, ಇಡ್ಲಿ, ಪಲಾವು, ವಡೆ ಎಲ್ಲ ಚೆನ್ನಾಗಿರುತ್ತೆ. ರೇಟ್ ಹೇಗಿದೆ ಸರ್? ರೇಟು ರೀಚಬಲ್ ಆಗಿದೆ ಸರ್, ಜಾಸ್ತಿ ಥ್ಯಾಂಕ್ ಯು ಸರ್. ಅವ್ರಿಗೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಹೇಳಿ ಸರ್, ಏನ್ ತಗೊಂಡಿದ್ದೀರಾ? ಅದೇ ಭಾನುವಾರ ಹೊತ್ತು ಮಾತ್ರ ಬಂದ್ ಸಿಗೋದು. ಓಕೆ, ಸೊ ನನಗೆ ಬಂದ್ಸಲ ಸೊ ಅದಕ್ಕೆ ನಾನು ಅವಾಗ ಚೆನ್ನಾಗಿದೆ ಸರ್ ಟೇಸ್ಟ್. ಚೆನ್ನಾಗಿದೆ.
Price ಹೇಗಿದೆ? ಪ್ರೈಸ್ ಎಲ್ಲ ರೀಸನಬಲ್ ಆಗಿದೆ ಸೊ ಅವಾಗ ಥ್ಯಾಂಕ್ ಯು ಸರ್. ಕಳಿಸಿ. ಸೊ ಈಗ ಪಾರ್ಸಲ್ ಕೂಡ ರೆಡಿ ಆಗಿಬಿಟ್ಟಿದೆ. ಸೊ ಸರ್, ಫೈನಲ್ ಆಗಿ ಇಲ್ಲಿ ಐಟಮ್ಸ್ನ ಪ್ರೈಸ್ ಎಷ್ಟು? ರೈಸ್ ಬಾತು, ಪೂರಿ, ಅನ್ನ ಸಾಂಬಾರ್ ಎಲ್ಲದೂ ನಮ್ಗೆ 40 ರೂಪಾಯಿ. ತಟ್ಟೆ ಇಡ್ಲಿ, ಬಿಸಿ ಬಿಸಿ ತಟ್ಟೆ ಇಡ್ಲಿ, ಉದ್ದಿನ ವಡೆ 30 ರೂಪಾಯಿ ಆಗುತ್ತೆ. ತಟ್ಟೆ ಇಡ್ಲಿ ಸಪರೇಟ್ ತಗೊಂಡ್ರೆ 20 ರೂಪಾಯಿ. 20 ರೂಪಾಯಿ. ಅಂದ್ರೆ ನಾನು ಚಿಕ್ಕದಾಗಿ 2 ವಡೆ ಕೊಡ್ತಾ ಇರೋದ್ರಿಂದ 10 ರೂಪಾಯಿ ಪ್ರೈಸ್ ಮಾಡ್ತೀನಿ. ಓಕೆ. ಮಂಗಳೂರು ಬನ್ಸ್ ಎಷ್ಟು ಸರ್? ಮಂಗಳೂರು ಬಂದು 15 ರೂಪಾಯಿ ಒಂದು. 15 ರೂಪಾಯಿ ಅಷ್ಟೇನಾ? ಹೌದು. ಇಷ್ಟು ಚೆನ್ನಾಗಿರೋದು 15 ರೂಪಾಯಿ ಕೊಟ್ರೆ ಹೆಂಗೆ ಸರ್? ಕಸ್ಟಮರ್ ಖುಷಿ ಆಗ್ಬೇಕು ಸರ್ ತಿಂದ್ಬಿಟ್ಟು. Okay. ಅದರಿಂದಾನೇ ನಮ್ ಕಸ್ಟಮರ್ ರಿಪೀಟ್ ಬರ್ತಾ ಇರೋದು. ಸರಿ ಸರಿ. ಕಸ್ಟಮರ್ ಖುಷಿ ಆದ್ರೆ ನಾವು ಖುಷಿ ಆದಂಗೆ. ಓಕೆ ಸರ್, ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವ್ಯೂವರ್ಸ್ಗೆ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ? ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ನಮ್ಮ ಇದು ಟೇಸ್ಟು, ಐಟಮ್ ಹೈಜಿನಿಕ್ ಆಗಿರೋದು ಎಲ್ಲ ನೋಡಿ ತಿನ್ನೋರೆ ಅದೇ ಹೇಳ್ತಾರೆ. ನಾನು ಹೇಳೋದಕ್ಕಿಂತ ನೀವು ತಿಂದು ನೋಡಿ. ಓಕೆ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ತುಂಬ ಚೆನ್ನಾಗಿತ್ತು ಐಟಮ್ಸ್ ಎಲ್ಲನೂ. ನೀವು ಸಹ ಇಲ್ಲಿ ಬಂದು ಟ್ರೈ ಮಾಡಿ. ಭಾಳ ಹತ್ರನೇ ಇದೆ, ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್ನ, ಗೌರ್ಮೆಂಟ್ ಸ್ವಿಮ್ಮಿಂಗ್ ಪೂಲ್ ಹತ್ರ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್, ಜೈ ಹಿ ಮ್ಯಾನ್, ಸೈನಿಂಗ್ ಆಫ್.